ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ನನ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೈಟ್ ನಾವು 11 o'clock ಬೆಂಗಳೂರು ಬಿಟ್ಟು ಅದಾದಮೇಲೆ ಧರ್ಮಸ್ಥಳಕ್ಕೆ ನಾವು 7 o'clock ಮಾರ್ನಿಂಗ್ ಬಂದು ಇಳಿದ್ಬಿಟ್ಟು ಸ್ವಲ್ಪ ಟಯರ್ಡ್ ಆಗಿತ್ತು. ಅದಕ್ಕೆ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದು. ನನ್ನ ಮಗ ಅಂತೂ ಫುಲ್ ಆಟ ಆಡ್ತಾ ಇದ್ದ. ಅಂತಂದರೆ ಅರ್ಲಿ ಮಾರ್ನಿಂಗ್ ಅಲ್ವಾ, ಅದಕ್ಕೆ ಅವನು ತುಂಬ ಖುಷಿಯಿಂದ ಆಟ ಆಡ್ತಾ ಇದ್ದಾನೆ. ನಾವು ಅಲ್ಲಿಂದ ಟೀ ಎಲ್ಲ ಕುಡ್ಕೊಂಡ್ಬಿಟ್ಟು ನಾವು ಲಾಸ್ಟ್ ಟೈಮ್ ಬಂದಾಗ ಒಂದು ಹರಕೆ ಮಾಡ್ಕೊಂಡಿದ್ದು ಅದೆಲ್ಲ ಸಾಲ್ವ್ ಆಯಿತು. ಅದಕ್ಕೆ ನಾವು ಇವಾಗ ಮುಡಿ ಕೊಡೋಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನೀವು ಏನಾದರೂ ಧರ್ಮಸ್ಥಳಕ್ಕೆ ಬಂದರೆ ಬಸ್ ಸ್ಟಾಪಲ್ಲಿ ಇಳಿದ್ರೆ ಸ್ಟ್ರೈಟ್ ಒಂದೇ ರೋಡು, ಅಲ್ಲೇ ಮುಡಿ ಕೊಡುವ ಜಾಗ. ಸೊ ಒಳಗಡೆ ಫೋನ್ ಅಲೋ ಇರಲ್ಲ, ಸೊ ಆಚೆನೇ ತೋರಿಸ್ತಾ ಇದ್ದೀನಿ ನೋಡಿ. ಮಳೆ ಅಂತೂ ಸೋನೆ ಥರ ಬರ್ತಾ ಇದೆ. ನಾನಂತೂ ಛತ್ರಿ ಇಟ್ಕೊಂಡಿದ್ದೀನಿ. ಇವರಿಬ್ಬರು ಸುಮ್ಮನೆ ಮಳೆಯಲ್ಲೇ ನೆನ್ಕೊಂಡು ಹೋಗ್ತಾ ಇದ್ದಾರೆ. ಮಾರ್ನಿಂಗ್ಗೆ ವೆದರ್ ಅಂತೂ ತುಂಬ ಚೆನ್ನಾಗಿದೆ ಗಾಯ್ಸ್. ಅಪ್ಪ ಮಗ ಅಂತೂ ಸುಮ್ಮನೆ ಮುಂದೆ ಹೋಗ್ತಾ ಇದ್ದಾರೆ. ಲಗೇಜ್ ಎಲ್ಲ ನನ್ನ ಕೈಲೇ ಕೊಟ್ಬಿಟ್ಟು ನಾನು ಸುಮ್ಮನೆ ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ಸಾಟರ್ಡೆ ನೈಟ್ ಹೋಗೋಣ ಅಂದ್ಕೊಂಡಿದ್ದು. ಸಾಟರ್ಡೆ ಸಂಡೇ ದೇವಸ್ಥಾನ ಫುಲ್ ಕ್ರೌಡ್ ಇರೋದ್ರಿಂದ ಪಾಪು ಬೇರೆ ಇದ್ನಲ್ವ, ಅದಕ್ಕೆ ನಾವು ಫ್ರೈಡೇ ನೈಟೇ ಬಂದುಬಿಟ್ಟು. ಸೊ ಜಾಸ್ತಿ ಏನು ಕ್ರೌಡ್ ಇಲ್ಲ, ಮಳೆ ಬೇರೆ ಬರ್ತಾ ಇದೆ. ನಾವಂತೂ ಆರಾಮಾಗಿ ಹೋಗ್ತಾ ಇದ್ದೀವಿ. ಮಿಲನ್ ಅಂತೂ ನಡ್ಕೊಂಡು ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾನೆ, ನಾವೇ ಬಿಡ್ತಾ ಇಲ್ಲ ಕೆಳಗಡೆ. ಫೈನಲಿ ನಾವು ಮುಡಿ ಕೊಡುವ ಜಾಗಕ್ಕೆ ಬಂದು ಇಲ್ಲಿ ಸ್ಲಿಪ್ಪರು ಲಗೇಜು ಎಲ್ಲ ಆಚೆನೇ ಇಡಬೇಕು. ನಾವು ಒಳಗಡೆ ಹೋಗ್ಬಿಟ್ಟು ಮುಡಿ ಕೊಟ್ಬಿಟ್ಟು ಅಲ್ಲೆಲ್ಲ ನನ್ನ ಮಗ ಆಟ ಆಡ್ಕೊಂಡ ಚೆನ್ನಾಗಿ. ಅಲ್ಲಿ ಮುಡಿ ಕೊಡೋದನ್ನೆಲ್ಲ ವಿಡಿಯೋ ಅಲೋ ಇಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮುಡಿ ಆದಮೇಲೆ ನಾವು ನೇತ್ರಾವತಿ ನದಿಗೆ ಸ್ನಾನಕ್ಕೆ ಹೋಗಬೇಕಾಗಿತ್ತು. ಫೈನಲಿ ನೇತ್ರಾವತಿ ನದಿಗೆ ಸ್ನಾನಕ್ಕೆ ಬಂದು ಮಳೆ ಜಾಸ್ತಿ ಇರೋದ್ರಿಂದ ಹಗ್ಗ ಎಲ್ಲ ಕಟ್ಟಿದ್ದಾರೆ. ಆ ಹಗ್ಗನ ದಾಟಿ ಹೋಗಂಗಿಲ್ಲ ಒಳಗಡೆ. ನೀರಂತೂ ತುಂಬ ಹರಿತೈತೆ. ಮತ್ತು ಆದ್ರೂ ಎನಿ ಟೈಮ್ ಮಳೆ ಅಂತೂ ಸುರಿತಾನೆ ಐತೆ. ಅಲ್ಲಿರೋ ಜನಗಳು ಯಾವ ಮಳೆಗೂ ಕೂಡ ಕೇರ್ ಮಾಡ್ತಾ ಇಲ್ಲ, ಸುಮ್ಮನೆ ಸ್ನಾನ ಮಾಡ್ತಾ ಇದ್ದಾರೆ ದೇವ್ರ ಭಕ್ತಿಯಿಂದ. ನಾವು ಲಾಸ್ಟ್ ಟೈಮ್ ಫ್ಯಾಮಿಲಿ ಫುಲ್ ಹೋಗಿದ್ದು. ಆ ಕಡೆ ಎಲ್ಲ ಗುಂಡಿ ಇತ್ತು, ಅಷ್ಟೊಂದು ನೀರಿರಲಿಲ್ಲ. ನಾವು ಕೂಡ ಮಂಜುನಾಥ ಸ್ವಾಮಿಯನ್ನು ನೆನೆಸ್ಕೊಂಡು ನೀರಲ್ಲಿ ಇಳಿದೇ ಬಿಟ್ಟು. ನನ್ನ ಮಗ ಸ್ಟಾರ್ಟಿಂಗಲ್ಲಿ ಇಳಿದಾಗ ಸ್ವಲ್ಪ ನೀರು ತಣ್ಣಗಿತ್ತಲ್ಲ, ಸ್ವಲ್ಪ ಭಯ ಪಟ್ಟ. ಸೊ ನೋಡಿ ಹೆಂಗೆ ಸ್ನಾನ ಮಾಡ್ತಾ ಇದ್ದಾನೆ. ನೀರಂತೂ ತುಂಬ ಹರಿತಾ ಇದೆ ಇವಾಗಲಂತೂ. ತುಂಬ ಕೇರ್ಫುಲ್ಲಾಗಿ ನೀರಿಗೆ ಇಳಿಯೋರು ನೀಟಾಗಿ ನೀರಿಗೆ ಇಳಿದ್ಬಿಟ್ಟು ಸ್ನಾನ ಮುಗಿಸ್ಕೊಂಡ್ಬಿಟ್ಟು ಬರಬೇಕು. ನಮ್ಮ ಪಾಪು ಅಂತೂ ನೇತ್ರಾವತಿ ನದಿಯಲ್ಲಿ ತುಂಬ ಎಂಜಾಯ್ ಮಾಡ್ದ. ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಫೋನ್ ಅಲೋ ಇಲ್ಲ. ದರ್ಶನ ಮುಗಿಸ್ಬಿಟ್ಟು ನೆಕ್ಸ್ಟು ಪ್ರಸಾದಕ್ಕೆ ಬಂದು ಮಳೆ ಇರೋ ಕಾರಣದಿಂದ ಸುತ್ತಮುತ್ತ ಇರುವ ಪ್ಲೇಸ್ಗಳಿಗೆ ಎಲ್ಗೂ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಡೈರೆಕ್ಟ್ ಕುಕ್ಕೆಗೆ ಬಂದು ಫೈನಲಿ ಸುಬ್ರಹ್ಮಣ್ಯ ಟೆಂಪಲ್ಗೆ ರೀಚ್ ಆದ್ವಿ. ಸೊ ವೀಕೆಂಡ್ ಅಲ್ವಾ, ತುಂಬ ಜನ ಇದ್ದಾರೆ. ಇದು ಸುಬ್ರಹ್ಮಣ್ಯ ಟೆಂಪಲ್ ಎಂಟ್ರೈಸ್ ಆ್ಯಂಡ್ ಬ್ಯಾಕ್ ಸೈಡ್ ಕಾಣಿಸ್ತಾ ಇರುವಂತಹ ಬೆಟ್ಟ ಕುಮಾರ ಪರ್ವತ. ನಾವಿಲ್ಲಿ ಸುಬ್ರಹ್ಮಣ್ಯ ದೇವರ ದರ್ಶನ ತಗೊಂಡ್ಬಿಟ್ಟು ಅಲ್ಲಿರೋ ಆದಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಸುಬ್ರಹ್ಮಣ್ಯ ಟೆಂಪಲಿಂದ 5 ನಿಮಿಷಕ್ಕೆ ಬರ್ಬೋದು. ಆದಿ ಸುಬ್ರಹ್ಮಣ್ಯ ಟೆಂಪಲ್ ಅಂದರೆ ಮೊದಲು ದೇವರು ಕಂಡದ್ದು ಹುತ್ತದ ರೂಪದಲ್ಲಿ, ಹಾಗಾಗಿ ಆದಿ ಸುಬ್ರಹ್ಮಣ್ಯ ಎಂದು ಹೇಳ್ತಾರೆ. ಆವಾಗಲೂ ಅಷ್ಟೇ ಈ ಟೆಂಪಲ್ ಒಳಗಡೆ ವಾಲ್ಮೀಕ ಅಂತ ಹೇಳುವ ಹುತ್ತ ಇದ್ದು, ಅದಕ್ಕೆ ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಸರ್ಪದೋಷ ಇದ್ದರೆ ಈ ಟೆಂಪಲಲ್ಲಿ, ಅಂದರೆ ಆದಿ ಸುಬ್ರಹ್ಮಣ್ಯ ಟೆಂಪಲಲ್ಲಿ ಪೂಜೆ ಎಲ್ಲ ನಡೆಯುತ್ತದೆ. ಬನ್ನಿ ಆದಿ ಸುಬ್ರಹ್ಮಣ್ಯ ಯಾವ ಥರ ಇದೆ ಅಂತ ನೋಡೋಣ. ಸೊ ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ. ಸುಬ್ರಹ್ಮಣ್ಯ ಸ್ವಾಮಿಗೆ ಮದುವೆ ಆಗಿರೋದು ಕುಮಾರ ಪರ್ವತದಲ್ಲಿ. ಅಲ್ಲಿಗೆ ಬಂದಂಥ ದೇವತೆಗಳು ಪವಿತ್ರವಾದ ಜಲವನ್ನು ತರ್ತಾರೆ. ಧಾರೆಯಲ್ಲಿ ಎಳೆಯೋಕೆ ಅಂತ ಆ ಧಾರೆಯಿಂದ ಹುಟ್ಟಿದಂತಹ ಜಲವೇ ಕುಮಾರ ಧಾರೆ ಅಂತ ಹೇಳ್ತಾರೆ.
ಗ್ರೀನರಿ ಅಂತೂ ತುಂಬ ಚೆನ್ನಾಗಿದೆ, ಕಣ್ಣು ಅಂತೂ ಕುಕ್ಕೋಗೋ ಥರ ಇದೆ.